ನಮಸ್ಕಾರ, ಸ್ವಾಗತ. ಸರ್ಕಾರಿ ಕಾಗದ ಪತ್ರಗಳ ಹೆಸರು ಕೇಳಿದ್ರೆ ಸಾಕು, ಎಂಥವರಿಗೂ ಒಂಥರ ತಲೆನೋವು ಶುರುವಾಗುತ್ತೆ ಅಲ್ವಾ? ಹಾಗಿದ್ರೆ ಚಿಂತೆ ಬೇಡ, ಯಾಕಂದ್ರೆ ಇವತ್ತು ನಾವು ಭಾರತದ ಆಸ್ತಿ ದಾಖಲೆಗಳ ಆ ಸಂಕೀರ್ಣ ಜಗತ್ತನ್ನು ಒಮ್ಮೆ ಹೊಕ್ಕು ಎಲ್ಲವನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಆಸ್ತಿ ಖರೀದಿ ಎನ್ನೋದು ಜೀವನದ ಒಂದು ದೊಡ್ಡ ನಿರ್ಧಾರ. ಕಷ್ಟಪಟ್ಟು ದುಡಿದ ಹಣವನ್ನ ಅದರಲ್ಲಿ ಹಾಕಿರ್ತೀವಿ. ಆದ್ರೆ ಅದರ ಕಾಗದ ಪತ್ರಗಳ ರಾಶಿ ನೋಡಿದಾಗ ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ನಮ್ಮ ಹೂಡಿಕೆಯ ಭದ್ರತೆಗೆ ಸಂಬಂಧಿಸಿದ್ದು. ಹಾಗಾದ್ರೆ ಬನ್ನಿ ಈ ಗೊಂದಲವನ್ನ ಒಟ್ಟಾಗಿ ಬಗೆಹರಿಸೋಣ. ಈ ಕಾಗದ ಪತ್ರಗಳ ರಾಶಿ ಇದೆಯಲ್ಲ, ಇದು ಒಂದು ದೊಡ್ಡ ಪಜಲ್ ಇದ್ದ ಹಾಗೆ, ಹೌದಲ್ವಾ? ಆದರೆ ಚಿಂತಿಸಬೇಡಿ, ಇವತ್ತು ನಾವು ಆ ಪಜಲ್ನ ಪ್ರತಿಯೊಂದು ತುಣುಕನ್ನು ಸರಿಯಾದ ಜಾಗದಲ್ಲಿ ಇಟ್ಟು ಸಂಪೂರ್ಣ ಚಿತ್ರಣವನ್ನು ಸ್ಪಷ್ಟಪಡಿಸಲಿದ್ದೇವೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಬೇಕಾದ ಎಲ್ಲ ಮಾಹಿತಿ ಸ್ಪಷ್ಟವಾಗಿ ಅರ್ಥವಾಗಿರುತ್ತೆ. ಸರಿ, ಹಾಗಾದರೆ ಇವತ್ತು ನಾವು ಏನೆಲ್ಲ ಕಲೀಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ದಾಖಲೆಗಳಲ್ಲಿರೋ ಮೂಲಭೂತ ಅಂಶಗಳನ್ನು ಅರ್ಥ ಮಾಡಿಕೊಂಡು, ನಂತರ ಗ್ರಾಮೀಣ, ನಗರ ಮತ್ತು ಸರ್ಕಾರಿ ಆಸ್ತಿಗಳಿಗೆ ಬೇಕಾದ ದಾಖಲೆಗಳ ಬಗ್ಗೆ ಆಳವಾಗಿ ತಿಳಿಯೋಣ. ಕೊನೆಗೆ ಎಲ್ಲರಿಗೂ ಸುಲಭವಾಗಿ ಬಳಸಬಹುದಾದ ಒಂದು ಚೆಕ್ಲಿಸ್ಟ್ ಕೂಡ ಇದೆ. ಸರಿ, ಈಗ ನಾವು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿಂದೆಲ್ಲ ತುಂಬಾನೇ ಸುಲಭ. ಆಸ್ತಿ ದಾಖಲೆಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ. ದಾಖಲೆಗಳಲ್ಲಿ 2 ವಿಧ. ಒಂದು ಕಡ್ಡಾಯ, ಅಂದ್ರೆ ಇವು ಇರಲೇಬೇಕು, ಮಸ್ಟ್ ಹ್ಯಾವ್ಸ್ ಅಂಟಿವಲ್ಲ ಆ ರೀತಿ. ಇವು ಇಲ್ದಿದ್ರೆ ಆಸ್ತಿಯ ಮಾಲೀಕತ್ವದ ಮೇಲೆಯೇ ಪ್ರಶ್ನೆ ಏಳಬಹುದು. ಎರಡನೇದ್ದು ಐಚ್ಛಿಕ, ಅಂದ್ರೆ ಇದ್ರೆ ಒಳ್ಳೆದು, ಒಂದು ಎಕ್ಸ್ಟ್ರಾ ಸೇಫ್ಟಿ ಸಿಕ್ಕ ಹಾಗೆ. ಇವತ್ತು ನಮ್ಮ ಸಂಪೂರ್ಣ ಗಮನ ಆ ಕಡ್ಡಾಯ ದಾಖಲೆಗಳ ಮೇಲೆಯೇ ಇರುತ್ತೆ, ಯಾಕಂದ್ರೆ ಅವು ಅತಿ ಮುಖ್ಯ. ಮೊದಲನೇದಾಗಿ ಗ್ರಾಮೀಣ ಪ್ರದೇಶದ ಆಸ್ತಿಗಳ ಬಗ್ಗೆ ಮಾತಾಡೋಣ. ಇಲ್ಲಿನ ದಾಖಲೆಗಳು ನಗರ ಪ್ರದೇಶಗಳಿಗಿಂತ ಸ್ವಲ್ಪ ಬೇರೆ ಇರುತ್ತವೆ ಮತ್ತು ಹೆಚ್ಚಾಗಿ ಬಹಳ ಹಳೆಯ ಐತಿಹಾಸಿಕ ರೆಕಾರ್ಡ್ಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಠಾಣ ಅಂತ ಒಂದು ವರ್ಗ ಇದೆ. ಸಿಂಪಲ್ ಆಗಿ ಹೇಳೋದಾದೆ, ಊರಿನ ವಾಸಯೋಗ್ಯ ಜಾಗ. ಇಲ್ಲಿರೋ ಆಸ್ತಿಗಳಿಗೆ ತಹಸೀಲ್ದಾರರು ಕೊಟ್ಟ ನಕ್ಷೆ ಮತ್ತು ಸೇಲ್ ಡೀಡ್ನಂತಹ ಮಾಲೀಕತ್ವದ ದಾಖಲೆ ಬೇಕೇ ಬೇಕು. ಇನ್ನು ಜಮಾಬಂದಿ ಅಥವಾ ಮ್ಯೂಟೇಷನ್ ರಿಜಿಸ್ಟರ್ ಅಂದೇ ಆ ಆಸ್ತಿಗೆ ಯಾರು ಯಾವಾಗ ಮಾಲೀಕರಾಗಿದ್ರು ಅಂತ ಹೇಳೋ ಐತಿಹಾಸಿಕ ದಾಖಲೆಗಳು. ಇವು ಕೂಡ ಬಹಳ ಮುಖ್ಯ. ಒಂದ್ ವೇಳೆ ಕೃಷಿ ಭೂಮಿಯನ್ನ ಮನೆ ಕಟ್ಟೋಕೆ ಅಂತ 2013 ಜೂನ್ 14ಕ್ಕಿಂತ ಮೊದಲು ಪರಿವರ್ತನೆ ಮಾಡಿಸಿದ್ರೆ, ಆ ಪರಿವರ್ತನಾ ಆದೇಶ ಅಂದ್ರೆ ಕನ್ವರ್ಷನ್ ಆರ್ಡರ್ ಮತ್ತು ಬಿಲ್ಡಿಂಗ್ ಪರ್ಮಿಷನ್ ಕಡ್ಡಾಯ. ಇನ್ನು ದಕ್ಷಿಣ ಕನ್ನಡ, ಉಡುಪಿ ಕಡೆ ಪೋಡಿ ಅಂತ ಒಂದು ಪ್ರಕ್ರಿಯೆ ಇದೆ. ಅಂದ್ರೆ ಅಜ್ಜ ಮುತ್ತಜ್ಜರ ಆಸ್ತಿಯನ್ನ ಭಾಗ ಮಾಡೋದು. ಹಾಗಾದಾಗ ಅದಕ್ಕೆ ಸಂಬಂಧಪಟ್ಟ ದೃಢೀಕರಣ ಪತ್ರ ಮತ್ತು ಲೇಔಟ್ ನಕ್ಷೆ ಇರಲೇಬೇಕು. ನೋಡಿ, ಈ ದಿನಾಂಕ ಬಹಳ ಮುಖ್ಯ. 14ನೇ ಜೂನ್ 2013. ಇದೊಂದು ರೀತಿ ಲಕ್ಷ್ಮಣ ರೇಖೆಯದ್ದ ಹಾಗೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆಯಾದ ಆಸ್ತಿಗಳಿಗೆ ಈ ಡೇಟ್ಗಿಂತ ಮೊದಲು ಮತ್ತು ನಂತರದ ನಿಯಮಗಳು ಬೇರೆ ಬೇರೆ ಇವೆ. ಇದು ನಮ್ಮ ಡಾಕ್ಯುಮೆಂಟ್ಗಳ ಲಿಸ್ಟ್ ಮೇಲೆ ನೇರ ಪರಿಣಾಮ ಬೀರುತ್ತೆ. ಸರಿ, ಈಗ ಹಳ್ಳಿಗಳಿಂದ ಪಟ್ಟಣಗಳ ಕಡೆಗೆ ಬರೋಣ. ಅಂದ್ರೆ ಸರ್ಕಾರಿ ಪ್ರಾಧಿಕಾರಗಳಿಂದ ಅನುಮೋದನೆಗೊಂಡ ಲೇಔಟ್ಗಳಲ್ಲಿರೋ ಸೈಟ್ಗಳ ಕಥೆ ಏನು ಅಂತ ನೋಡೋಣ. ಇವುಗಳ ದಾಖಲೆಗಳು ಸಾಮಾನ್ಯವಾಗಿ ಹೆಚ್ಚು ವ್ಯವಸ್ಥಿತವಾಗಿರ್ತವೆ. ಒಂದು ಅಪ್ರೂವ್ಡ್ ಲೇಔಟ್ನಲ್ಲಿ ಸೈಟ್ ಇದ್ರೆ 3 ಡಾಕ್ಯುಮೆಂಟ್ಗಳು ಅನಿವಾರ್ಯ. ಭೂ ಪರಿವರ್ತನೆ ಆದೇಶ ಅಂದ್ರೆ ಕನ್ವರ್ಷನ್ ಆರ್ಡರ್, ಆ ಜಾಗದಲ್ಲಿ ಮನೆ ಕಟ್ಟಬಹುದು ಅಂತ ಹೇಳುತ್ತೆ. ಲೇಔಟ್ ಅನುಮೋದನೆ ಪತ್ರ, ಆ ಇಡೀ ಬಡಾವಣೆಯೇ ಕಾನೂನುಬದ್ಧ ಅಂತ ಹೇಳುತ್ತೆ. ಮತ್ತು ಅನುಮೋದಿತ ನಕ್ಷೆ, ಆ ಬಡಾವಣೆಯಲ್ಲಿ ನಮ್ಮ ಸೈಟ್ ಎಲ್ಲಿದೆ ಅಂತ ಅಧಿಕೃತವಾಗಿ ತೋರಿಸುತ್ತೆ. ಈಗ ಸ್ವಲ್ಪ ಹಳೆಯ ಗ್ರಾಮ ಪಂಚಾಯಿತಿಗಳಿಂದ ಅನುಮೋದನೆಗೊಂಡ ಲೇಔಟ್ಗಳ ಕಡೆ ಗಮನ ಕೊಡೋಣ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಪ್ರಾಪರ್ಟಿ ಸ್ಥಳೀಯ ಯೋಜನಾ ಪ್ರಾಧಿಕಾರ ಅಂದ್ರೆ LPA ಒಳಗಿದೆಯೋ ಅಥವಾ ಹೊರಗಿದೆಯೋ ಅನ್ನೋದ್ರ ಮೇಲೆ ಮತ್ತು ದಿನಾಂಕದ ಮೇಲೆ ಬೇಕಾದ ದಾಖಲೆಗಳು ಬದಲಾಗುತ್ತವೆ. ಮತ್ತೊಂದು ಪ್ರಮುಖ ದಿನಾಂಕವನ್ನ ಗಮನಿಸಿ, 11ನೇ ನವೆಂಬರ್ 2014. ಆಸ್ತಿಯು ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಂದ್ರೆ LPAಯ ಹೊರಗಿನ ಗ್ರಾಮ ಪಂಚಾಯಿತಿ ಲೇಔಟ್ನಲ್ಲಿದ್ರೆ ಈ ದಿನಾಂಕ ಒಂದು ಮುಖ್ಯ ಗಡಿರೇಖೆಯಾಗಿ ಕೆಲಸ ಮಾಡುತ್ತೆ. ಈಗ ನಾವು ಇನ್ನೂ ಹಿಂದೆ ಹೋಗೋಣ. 16ನೇ ನವೆಂಬರ್ 1992. ಇದು LPA ಒಳಗಿನ ಹಳೆಯ ಲೇಔಟ್ಗಳಿಗೆ ಸಂಬಂಧಪಟ್ಟ ದಿನಾಂಕ. ಇದರಿಂದ ನಮಗೇನು ಗೊತ್ತಾಗತ್ತೆಂದ್ರೆ, ಆಸ್ತಿ ನಿಯಮಗಳು ಕಾಲಕಾಲಕ್ಕೆ ಹೇಗೆ ಬದಲಾಗ್ತಾ ಬಂದಿವೆ ಮತ್ತು ಹಳೆಯ ಆಸ್ತಿಗಳಿಗೆ ಹಳೆಯ ನಿಯಮಗಳೇ ಅನ್ವಯವಾಗಬಹುದು ಅಂತ. 2014ರ ನಂತರದ ಲೇಔಟ್ಗಳು ಇನ್ನು ಮುಂದೆ ಬರೋ ಅಂದ್ರೆ 2025ರ ನಂತರದ ಲೇಔಟ್ಗಳನ್ನು ನೋಡಿದ್ರೆ ಬೇಕಾದ ದಾಖಲೆಗಳ ಪಟ್ಟಿ ದೊಡ್ಡದಾಗ್ತಾನೇ ಹೋಗ್ತಿದೆ. ಯಾಕಂದ್ರೆ ಸರ್ಕಾರ ನಿಯಮಗಳನ್ನ ಇನ್ನಷ್ಟು ಬಿಗಿಗೊಳಿಸ್ತಾ ಇದೆ, ಎಲ್ಲವೂ ಹೆಚ್ಚು ಪಾರದರ್ಶಕವಾಗಿರಲಿ ಅಂತ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬರೋಣ. ಅಂದ್ರೆ
ಸರ್ಕಾರವೇ ಹಂಚಿಕೆ ಮಾಡಿರೋ ಸೈಟ್ಗಳು, ಕೈಗಾರಿಕಾ ಬಳಕೆಗಾಗಿರೋ ಜಾಗಗಳು ಅಥವಾ ಬೇರೆ ಯಾವುದಾದ್ರೂ ವಿಶೇಷ ಕಾನೂನುಗಳ ಅಡಿಯಲ್ಲಿ ಬರುವ ಆಸ್ತಿಗಳು. ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಆಸ್ತಿ ಸಿಕ್ಕಿದರೆ ಅದು ವಸತಿ ಯೋಜನೆ ಇರಲಿ, ಪುನರ್ವಸತಿ ಯೋಜನೆ ಇರಲಿ ಅಥವಾ ಭೂಸುಧಾರಣಾ ಕಾಯ್ದೆ ಇರಲಿ, ಇಲ್ಲಿ ಒಂದು ಡಾಕ್ಯುಮೆಂಟ್ ಕಾಮನ್ ಆಗಿರುತ್ತೆ. ಅದು ಹಕ್ಕುಪತ್ರ ಅಥವಾ ಮಂಜೂರಾತಿ ಆದೇಶ. ಇದು ಸರ್ಕಾರದ ಅಧಿಕೃತ ಮುದ್ರೆ ಇದ್ದ ಹಾಗೆ ಮತ್ತು ಮಾಲೀಕತ್ವಕ್ಕೆ ಅತ್ಯಂತ ಬಲವಾದ ಪುರಾವೆ. ಕೈಗಾರಿಕಾ ಆಸ್ತಿಗಳಿಗೆ ನೋಡಿ 4 ಪ್ರಮುಖ ದಾಖಲೆಗಳು ಬೇಕೇ ಬೇಕು. ಆದರೆ ಇಲ್ಲೊಂದು ವಿಷಯವನ್ನ ಗಮನಿಸಲೇಬೇಕು. ಸರ್ಕಾರಿ ಅಥವಾ ನಿಗಮ ಮಂಡಳಿಗಳ ನಿವೇಶನಗಳಿಗೆ ಇತರೆ ದಾಖಲೆಗಳು ಅಂತ ಅಸ್ಪಷ್ಟವಾಗಿ ಹೇಳಿದ್ದಾರೆ. ಇದರರ್ಥ ಇಂಥ ಪ್ರಾಪರ್ಟಿ ತಗೊಳ್ಳುವಾಗ ನೇರವಾಗಿ ಸಂಬಂಧಪಟ್ಟ ಆಫೀಸ್ಗೆ ಹೋಗಿ ಇನ್ನೇನು ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಬರೋದೇ ಬುದ್ಧಿವಂತಿಕೆ. ಸರಿ, ಇಷ್ಟೊತ್ತು ತಿಳ್ಕೊಂಡ ಎಲ್ಲಾ ಮಾಹಿತಿಯನ್ನ ಈಗ ಒಂದು ಸರಳ ಕಾರ್ಯರೂಪಕ್ಕೆ ತರಬಹುದಾದ ಪ್ರಕ್ರಿಯೆಯಾಗಿ, ಅಂದ್ರೆ ಒಂದು ಚೆಕ್ಲಿಸ್ಟ್ ಆಗಿ ನೋಡೋಣ. ಇದರಿಂದ ಆಸ್ತಿಯ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಬಹುದು. ನೋಡಿ, ಕೇವಲ 4 ಸಿಂಪಲ್ ಸ್ಟೆಪ್ಸ್. 1. ನಮ್ಮ ಆಸ್ತಿ ಯಾವ ಗುಂಪಿಗೆ ಸೇರಿದ್ದು ಅಂತ ಗುರುತಿಸೋದು. 2. ಅದಕ್ಕೆ ಬೇಕಾದ ಕಡ್ಡಾಯ ಡಾಕ್ಯುಮೆಂಟ್ಗಳ ಲಿಸ್ಟ್ ಮಾಡೋದು. 3. ಆ ಎಲ್ಲವನ್ನೂ ಒಂದೊಂದಾಗಿ ಸಂಗ್ರಹಿಸೋದು. ಮತ್ತು ಕೊನೆಯದಾಗಿ 4ನೇ ಹಂತದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡೋದು. ಇಷ್ಟು ಮಾಡಿದ್ರೆ ಅರ್ಧದಷ್ಟು ತಲೆನೋವು ಕಡಿಮೆ ಆದಂತೆಯೇ. ಕೊನೆಯದಾಗಿ ಈ ಮಾತನ್ನ ನೆನಪಲ್ಲಿಡೋಣ. ಒಂದು ಮನೆಗೆ ಗೋಡೆಗಳು ಮತ್ತು ಅಡಿಪಾಯ ಎಷ್ಟು ಗಟ್ಟಿಯಾಗಿರ್ಬೇಕೋ ಅದರ ಕಾನೂನುಬದ್ಧ ಅಡಿಪಾಯವಾದ ದಾಖಲೆಗಳೂ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು. ಈ ವಿಷಯದಲ್ಲಿ ಜಾಗರೂಕತೆ ಬಹಳ ಮುಖ್ಯ. ಈ ಎಲ್ಲ ಮಾಹಿತಿ ಕೇಳಿದ್ಮೇಲೆ ಒಂದ್ಸಲ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು: ಕಾಗದದ ಮೇಲೆ ನಮ್ಮ ಆಸ್ತಿ ನಿಜವಾಗಿಯೂ ನಮ್ದೇ ಅಂತ 100ಕ್ಕೆ 100% ಗ್ಯಾರಂಟಿ ಇದೆಯಾ? ಇಂದು ಕಲಿತ ವಿಷಯಗಳ ಆಧಾರದ ಮೇಲೆ ನಮ್ಮ ಆಸ್ತಿಯ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸುವ ಸಮಯವಿದು.